ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ಸೇನೆಗೆ ಸ್ವದೇಶಿ ಜೊರಾವರ್ ಲೈಟ್ ಟ್ಯಾಂಕ್ 2026ರ ಆರಂಭದಲ್ಲೇ ವಿವಿಧ ಭೂಭಾಗಗಳಲ್ಲಿ ಯೂಸರ್ ಟ್ರಯಲ್ಸ್. DRDO ಮುಖ್ಯಸ್ಥರ ಅಧಿಕೃತ ದೃಢೀಕರಣ. ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಹಂತಕ್ಕೆ ನಾವು ಸಾಕ್ಷಿಯಾಗುತ್ತಿದ್ದೇವೆ. ಸ್ವದೇಶಿ ಜೊರಾವರ್ ಲೈಟ್ ಟ್ಯಾಂಕ್ಗೆ ಸಂಬಂಧಿಸಿದಂತೆ ಭಾರತೀಯ ಸೇನೆ 2026ರ ಆರಂಭದಲ್ಲೇ ಅಧಿಕೃತ ಯೂಸರ್ ಟ್ರಯಲ್ಸ್ ಆರಂಭಿಸಲು ಸಿದ್ಧವಾಗಿದೆ ಎಂದು DRDOದ ಮುಖ್ಯಸ್ಥರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ದೃಢಪಡಿಸಿದ್ದಾರೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDOನ ಪ್ರಕಾರ ಈ ಟ್ಯಾಂಕ್ನ ಅಭಿವೃದ್ಧಿ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಈಗ ನೇರವಾಗಿ ಸೇನೆಯ ಕಾರ್ಯಾಚರಣೆಯ ಮೌಲ್ಯಮಾಪನದ ಹಂತಕ್ಕೆ ಪ್ರವೇಶ ಪಡೆಯುತ್ತಿದೆ. ರಕ್ಷಣಾ ಸಚಿವಾಲಯದ ಅಧಿಕೃತ ಪಾಡ್ಕಾಸ್ಟ್ ರಕ್ಷಣಾ ಸೂತ್ರದಲ್ಲಿ ಮಾತನಾಡಿದ ಡಾಕ್ಟರ್ ಕಾಮತ್ ರವರು, ಜೊರಾವರ್ ಪ್ರೋಗ್ರಾಂ ಈಗ ಸೇನೆಯ ಕಠಿಣ ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಪರಿಶೀಲಿಸಲು ಸಾಕಷ್ಟು ಪರಿಪಕ್ವವಾಗಿದೆ ಎಂದು ಹೇಳಿದ್ದಾರೆ. ಈ ಹಂತ ಅತ್ಯಂತ ಮಹತ್ವದ್ದು, ಏಕೆಂದರೆ ಭಾರತೀಯ ಗಡಿಗಳಲ್ಲಿರುವ ವಿಶಿಷ್ಟ ಮತ್ತು ಕಠಿಣ ಸವಾಲುಗಳಿಗೆ ಈ ಟ್ಯಾಂಕ್ ಸಂಪೂರ್ಣವಾಗಿ ಯುದ್ಧ ಸಿದ್ಧವಾಗಿದೆಯೇ ಎಂಬುದನ್ನು ಈ ಟ್ರಯಲ್ಸ್ ಖಚಿತಪಡಿಸುತ್ತವೆ. ಹೈ ಆಲ್ಟಿಟ್ಯೂಡ್ನಲ್ಲಿ ಆರಂಭವಾಗುವ ಅಧಿಕೃತ ಸೇನಾ ಟ್ರಯಲ್ಸ್. ಡಾಕ್ಟರ್ ಕಾಮತ್ ರವರ ಪ್ರಕಾರ ಮುಂದಿನ ಪರೀಕ್ಷೆಗಳು DRDOದ ಒಳಾಂಗಣ ತಾಂತ್ರಿಕ ಪರೀಕ್ಷೆಗಳಲ್ಲ, ಬದಲಾಗಿ ಭಾರತೀಯ ಸೇನೆ ನಡೆಸುವ ಅಧಿಕೃತ ಯೂಸರ್ ಟ್ರಯಲ್ಸ್ಗಳು ಆಗಿರುತ್ತವೆ. ರಕ್ಷಣಾ ಮೂಲಗಳ ಪ್ರಕಾರ ಈ ಟ್ರಯಲ್ಸ್ 2026ರ ಫೆಬ್ರವರಿ ತಿಂಗಳಲ್ಲೇ ಆರಂಭವಾಗುವ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಹೈ ಆಲ್ಟಿಟ್ಯೂಡ್ನ ಕಾರ್ಯಕ್ಷಮತೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತದೆ. ಈ ಹಂತಕ್ಕೆ ಲಡಾಖ್ ಪ್ರದೇಶವನ್ನು ಮುಖ್ಯ ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಜೊರಾವರ್ ಟ್ಯಾಂಕ್ನ ಚಲನೆಯ ಸಾಮರ್ಥ್ಯ, ಇಂಜಿನ್ನ ಕಾರ್ಯಕ್ಷಮತೆ, ಸಿಬ್ಬಂದಿಯ ಆರಾಮ, ತೀವ್ರ ಚಳಿಯಲ್ಲಿ ಸಿಸ್ಟಮ್ಗಳ ನಂಬಿಕೆ ಇವೆಲ್ಲವನ್ನು ಅತ್ಯಂತ ಕಠಿಣ ಹವಾಮಾನದಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಈ ತೀವ್ರ ಚಳಿ ಮತ್ತು ಕಡಿಮೆ ಆಮ್ಲಜನಕ ಇರುವ ಪರಿಸ್ಥಿತಿಗಳೇ ಭಾರತೀಯ ಸೇನೆಗೆ ಲೈಟ್ ಟ್ಯಾಂಕ್ ಅವಶ್ಯಕತೆಯನ್ನು ಹುಟ್ಟಿಸಿದ ಪ್ರಮುಖ ಕಾರಣಗಳು. ಏಕೆಂದರೆ ಭಾರೀ ತೂಕದ T-72 ಮತ್ತು T-90 ಟ್ಯಾಂಕ್ಗಳು ಇಂತಹ ಪ್ರದೇಶಗಳಲ್ಲಿ ಚಲನೆಯ ಮಿತಿಗಳನ್ನು ಎದುರಿಸುತ್ತವೆ. ಬೇಸಿಗೆಯ ಕಾಲದಲ್ಲಿ ರಾಜಸ್ಥಾನದ ಮರುಭೂಮಿಯಲ್ಲಿ ಅಗ್ನಿ ಪರೀಕ್ಷೆ. ಹೈ ಆಲ್ಟಿಟ್ಯೂಡ್ ವಿಂಟರ್ ಟ್ರಯಲ್ಸ್ ಮುಗಿದ ನಂತರ ಜೊರಾವರ್ ಪ್ರೊಟೋಟೈಪ್ ಅನ್ನು ರಾಜಸ್ಥಾನದ ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ಗೆ ಕಳುಹಿಸಿಕೊಡಲಾಗುತ್ತದೆ. ಇಲ್ಲಿ ನಡೆಯುವ ಬೇಸಿಗೆ ಟ್ರಯಲ್ಸ್ಗಳಲ್ಲಿ ಅತಿಯಾದ ಬಿಸಿಲಿನಲ್ಲಿ ಟ್ಯಾಂಕ್ನ ಸಹನಶೀಲತೆ, ಕೂಲಿಂಗ್ ಸಿಸ್ಟಮ್ನ ಕಾರ್ಯಕ್ಷಮತೆ ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ಪರೀಕ್ಷೆ ಮಾಡಲಾಗುತ್ತದೆ. ಈ ಎರಡು ಹಂತಗಳ ಟ್ರಯಲ್ಸ್ ಸೇರಿ ಜೊರಾವರ್ ಒಂದು ನಿಜವಾದ ಆಲ್ ಟೆರ್ರೇನ್ ಲೈಟ್ ಟ್ಯಾಂಕ್ ಎಂಬುದನ್ನು ಸಾಬೀತುಪಡಿಸುವುದು ಗುರಿಯಾಗಿದೆ. DRDO ಮತ್ತು L&T ನಡುವಿನ ಸಂಯುಕ್ತ ಅಭಿವೃದ್ಧಿ. ಜೊರಾವರ್ ಲೈಟ್ ಟ್ಯಾಂಕ್ ಅನ್ನು DRDO ಮತ್ತು ಖಾಸಗಿ ರಕ್ಷಣಾ ಕಂಪನಿಯಾದ ಲಾರ್ಸನ್ ಅಂಡ್ ಟೂಬ್ರೋ ಒಟ್ಟಾಗಿ ಅಭಿವೃದ್ಧಿಪಡಿಸಿವೆ. ಹಿಂದಿನ ವರ್ಷವಿಡೀ ಈ ಟ್ಯಾಂಕ್ನ ಮೇಲೆ ವ್ಯಾಪಕ ಒಳಾಂಗಣ ಪರೀಕ್ಷೆಗಳು ನಡೆದಿವೆ. ಅವುಗಳಲ್ಲಿ ಚಲನೆ, ಮರುಭೂಮಿಯ ಮೇಲಿನ ಕಾರ್ಯಾಚರಣೆ, ಶಸ್ತ್ರಾಸ್ತ್ರಗಳ ಫೈರಿಂಗ್ ಎಲ್ಲವೂ ಸೇರಿವೆ. ಈ ಪರೀಕ್ಷೆಗಳು ವಿನ್ಯಾಸದ ಮೇಲೆ ಪ್ರಾಥಮಿಕ ವಿಶ್ವಾಸ ನೀಡಿದ್ದು, ಈಗ ಟ್ಯಾಂಕ್ ಅನ್ನು ಸೇನೆಯ ಮೌಲ್ಯಮಾಪನಕ್ಕೆ ಒಪ್ಪಿಸಲಾಗಿದೆ. ರಿವ್ಯಾಲಿಡೇಷನ್ ಟ್ರಯಲ್ಸ್. ಯೋಧರ ದೃಷ್ಟಿಕೋನದಿಂದ ಪರಿಶೀಲನೆ. ಸೇನೆಯಿಂದ ನಡೆಯುವ ಈ ಪರೀಕ್ಷೆಗಳನ್ನು
ರಿವ್ಯಾಲಿಡೇಷನ್ ಟ್ರಯಲ್ಸ್ ಎಂದು ಕರೆಯಲಾಗುತ್ತದೆ. ಇದರ ಮುಖ್ಯ ಉದ್ದೇಶವೇನೆಂದರೆ DRDO ಮತ್ತು L&T ನೀಡಿರುವ ಕಾರ್ಯಕ್ಷಮತಾ ದಾವೆಗಳನ್ನು ದೃಢೀಕರಿಸುವುದು ಮತ್ತು ನಿಜವಾದ ಬಳಕೆದಾರರ ಭಾರತೀಯ ಯೋಧರಿಂದ ಅಗತ್ಯ ಸುಧಾರಣೆಗಳನ್ನು ಗುರುತಿಸುವುದು. ತಾಂತ್ರಿಕ ಸಾಮರ್ಥ್ಯ ಮತ್ತು ತಂತ್ರಜ್ಞಾನಗಳು. ಝೊರಾವರ್ ಒಂದು 25 ಟನ್ ತೂಕದ ಲೈಟ್ ಟ್ಯಾಂಕ್ ಆಗಿದ್ದು ಪರ್ವತ ಪ್ರದೇಶಗಳಲ್ಲಿ ಎದುರಾಗುವ ಬೆದರಿಕೆಗಳನ್ನು ಎದುರಿಸಲು ವಿಶೇಷವಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಉತ್ತರ ಗಡಿಯಲ್ಲಿ ಎದುರಾಳಿ ದೇಶಗಳು ನಿಯೋಜಿಸಿರುವ ಚೀನಾದ ಟೈಪ್ 15 ಲೈಟ್ ಟ್ಯಾಂಕ್ಗಳಿಗೆ ಪ್ರತಿರೋಧ ನೀಡುವುದೇ ಇದರ ಪ್ರಮುಖ ಉದ್ದೇಶವಾಗಿದೆ. 45 ರಿಂದ 46 ಟನ್ ತೂಕದ T-72 ಮತ್ತು T-90 ಭೀಷ್ಮನಂತಹ ಟ್ಯಾಂಕ್ಗಳಿಗಿಂತ ಝೊರಾವರ್ ಹೆಚ್ಚು ಚುರುಕನ್ನು ಹೊಂದಿದ್ದು ಹೆಚ್ಚಿನ ಪವರ್ ಟು ವೇಟ್ ರೇಷಿಯೋವನ್ನು ಒದಗಿಸುತ್ತದೆ. ಓಪನ್ ಸೋರ್ಸ್ ಮಾಹಿತಿಯ ಪ್ರಕಾರ ಈ ಟ್ಯಾಂಕ್ನಲ್ಲಿ 105 mm ರೀಫಿಲ್ಡ್ ಗನ್, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಫೈರ್ ಮಾಡುವ ಸಾಮರ್ಥ್ಯ, ನದಿಗಳನ್ನು ದಾಟುವ ಆಂಪಿವಿಯಸ್ ಕೇಪಬಿಲಿಟಿ ಇವೆಲ್ಲವೂ ಈ ಝೊರಾವರ್ ಟ್ಯಾಂಕ್ಗಳಲ್ಲಿ ಸೇರಿವೆ. ಇದಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡ್ರೋನ್ ಇಂಟಿಗ್ರೇಷನ್, ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ಸ್ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಈ ಟ್ಯಾಂಕ್ ಒಳಗೊಂಡಿದೆ. ಭವಿಷ್ಯದ ಖರೀದಿಯ ಯೋಜನೆ. ಈ ಯೂಸರ್ ಟ್ರಯಲ್ಸ್ನಿಂದ ದೊರೆಯುವ ಪ್ರತಿಕ್ರಿಯೆಯ ಆಧಾರದ ಮೇಲೆ ಮೊದಲ ಉತ್ಪಾದನಾ ಬ್ಯಾಚ್ನ ಅಂತಿಮ ವಿನ್ಯಾಸವನ್ನು ನಿಗದಿಪಡಿಸಲಾಗುತ್ತದೆ. ಭಾರತೀಯ ಸೇನೆ ಮೊದಲ ಹಂತದಲ್ಲಿ 59 ಝೊರಾವರ್ ಲೈಟ್ ಟ್ಯಾಂಕ್ಗಳನ್ನು ಸೇರ್ಪಡೆಗೊಳಿಸುವ ಯೋಜನೆ ಹೊಂದಿದೆ. ಟ್ರಯಲ್ಸ್ ಯಶಸ್ವಿಯಾಗಿ ಪೂರ್ಣಗೊಂಡ ತಕ್ಷಣವೇ ಈ ಟ್ಯಾಂಕ್ಗಳಿಗೆ ಆರ್ಡರ್ ನೀಡಲಾಗುವ ಸಾಧ್ಯತೆ ಇದೆ. ಇದರ ನಂತರ ರಕ್ಷಣಾ ಸಚಿವಾಲಯವು ಸುಮಾರು 350 ಹೆಚ್ಚುವರಿ ಲೈಟ್ ಟ್ಯಾಂಕ್ಗಳಿಗಾಗಿ ದೊಡ್ಡ ಟೆಂಡರ್ ಬಿಡುಗಡೆ ಮಾಡುವ ಯೋಜನೆಯನ್ನು ಹೊಂದಿದೆ. ಈ ಹಂತದ ಸೇರ್ಪಡೆಯ ನೀತಿಯ ಮೂಲಕ ಪ್ರಾಥಮಿಕ ಪ್ರದೇಶಗಳಲ್ಲಿ ತ್ವರಿತವಾಗಿ ಟ್ಯಾಂಕ್ಗಳನ್ನು ನಿಯೋಜಿಸಿ ಅನುಭವದ ಆಧಾರದ ಮೇಲೆ ಭವಿಷ್ಯದ ದೊಡ್ಡ ಫ್ಲೀಟ್ಗೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವ ಉದ್ದೇಶವನ್ನು ಹೊಂದಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.